ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಬಿ.ವೈ. ವಿಜೇಂದ್ರ ಅವರಿಗೆ ಸೋಲು ಪಕ್ಕ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಮನೂರು ಮತ್ತು ಖಂಡ್ರೆ ಕುಟುಂಬ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಈ ಬಾರಿ ದಾವಣಗೆರೆ ಬಾಗಲಕೋಟೆಯಲ್ಲಿ ನಾವು ಗೆಲ್ತೀವಿ. ಎಲ್ಲಾ ಸಮಾಜದ ಮುಖಂಡರು ನಮ್ಮ ಜೊತೆ ಇದ್ದಾರೆ. ವಿಶ್ವಾಸ ಇದೆ, ನಾವು ಪ್ರಚಂಡ ಬಹುಮತದಿಂದ ಗೆಲ್ತೀವಿ ಅಂತ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರ ಅವರಿಗೆ ಸೋಲಾಗೋದಿರಲಿ, ನಿಮ್ಮ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಒಂದ್ಸಲ ನೋಡ್ಕೊಳ್ಳಿ. ಅಲ್ಪಸಂಖ್ಯಾತರೇ ನಿಮಗೀಗ ತಿರುಗಿ ಬೀಳ್ತಾರೆ. ಹಂಗಿದೆ ಪರಿಸ್ಥಿತಿ ಕ್ಷೇತ್ರದಲ್ಲಿ. ರೊಚ್ಚಿಗೆದ್ದವರವರೆಲ್ಲ ಟಿಕೆಟ್ ಕೊಟ್ಟಿಲ್ಲ ನಮಗೆ ಅಂತ. ನಾವೇ ಅಲ್ಲಿ ವೋಟ್ ಹಾಕೋದಕ್ಕೆ ನಿರ್ಣಾಯಕ ಪಾತ್ರ ವಹಿಸೋದು. ಅಲ್ಪಸಂಖ್ಯಾತ ಮುಸ್ಲಿಮರೇ ನಾವೇ ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತೀವಿ. ನಾವು ಓಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಅಭ್ಯರ್ಥಿ ಗೆಲ್ಲಲ್ಲ ಅಂತ ಇದ್ದಾರೆ. ಮೊದಲು ಅದನ್ನ ನೋಡ್ಬೇಕು. ಭಾರಿ ಬಹುಮತದಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ತಾ ಇದ್ದೇವೆ. ಅಲ್ಲಿ ಮುಸ್ಲಿಂ ನೋಡಿ, ರಾಜೀನಾಮೆ ಕೊಡ್ತೇನೆ ಜಮೀರ್ ನಮ್ ಜೊತೆಲೆಲ್ಲ ಇದ್ದಾರೆ. ಜಮೀರು ನಮ್ ಜೊತೆಲಿದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, ಬಹುಸಂಖ್ಯಾತರು ಇದ್ದಾರೆ, ಎಲ್ಲಾ ಸಮುದಾಯದವರು ನಮ್ಮ ಜೊತೆಲಿದ್ದಾರೆ. ನಮ್ಮ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಚುನಾವಣೆ ಮಾಡಿದ್ದಾರೆ ಸರ್. ನೋಡಿ, ಎಲ್ಲರೂ ವಿಶ್ವಾಸದಲ್ಲೇ ಇದ್ದಾರೆ, ಪ್ರಶ್ನೆ ಇಲ್ಲ. ಶಾಮನೂರು ಮತ್ತು ಖಂಡ್ರೆಗಳು ಅವಿನಾಭ ಸಂಬಂಧ ಸರ್. ನೀವು ಪ್ರತಿಷ್ಠೆ ನಾ ಹೇಳ್ದಲ್ಲ, ಕಣವಾಗಿದೆ, ಗೆಲ್ತಾ ಇದೀವಿ ಅಂತ ಹೇಳ್ದಲ್ಲ. ವಿಜೇಂದ್ರ ಅದು ಸವಾಲ್ ಹಾಕಿದೆ ಸರ್. ಏನಾಗೋದಿಲ್ಲ, ಸುಮ್ಮನೆ ಹೇಳಿಕೆಗೆ ಕೊಡ್ತಾರ. ಪ್ರಚಾರಕ್ಕೆ ನೀವು ಹೋಗ್ತೀರಾ ಸರ್ ಅಲ್ಲಿ? ಹೋಗ್ತೇನೆ, ಹೌದು, ಹೋಗ್ತೇನೆ ಸರ್. ಇನ್ನೊಂದು ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರು ಏನಂದಾರ, ರಾಹುಲ್ ಗಾಂಧಿ ಬಿಜೆಪಿ ಕೆಲಸ ಮಾಡ್ತಾ ಇದಾರೆ ಸರ್, ಆರೋಪ ಮಾಡಿದ್ದಾರೆ ಸರ್. ಅವ್ರದೆಲ್ಲ ಹೇಳಿಕೆಗಳಿಗೆ ಯಾವುದೇ ಹುರುಳಿಲ್ಲ. ಸೋಲ್ತಾರೆ ಅನ್ನೋ ಹತಾಶ ಭಾವನೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಸಲ ವಿಜಯನ್ ಅವರು ಸೋಲೋದು ಗ್ಯಾರಂಟಿ. ಬರೀ ಥ್ಯಾಂಕ್ ಯು. ಭಾರಿ ಬಹುಮತದಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ತಾ ಇದ್ದೇವೆ. ಅಲ್ಲಿ ಮುಸ್ಲಿಂ ನೋಡಿ, ರಾಜೀನಾಮೆ ಕೊಡ್ತೇನೆ ಜಮೀರ್ ನಮ್ ಜೊತೆಲೆಲ್ಲ ಇದ್ದಾರೆ. ಜಮೀರು ನಮ್ ಜೊತೆಲಿದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, ಬಹುಸಂಖ್ಯಾತರು ಇದ್ದಾರೆ, ಎಲ್ಲಾ ಸಮುದಾಯದವರು ನಮ್ಮ ಜೊತೆಲಿದ್ದಾರೆ. ನಮ್ಮ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಚುನಾವಣೆ ಮಾಡಿದ್ದಾರೆ ಸರ್. ನೋಡಿ, ಎಲ್ಲರೂ ವಿಶ್ವಾಸದಲ್ಲೇ ಇದ್ದಾರೆ, ಪ್ರಶ್ನೆ ಇಲ್ಲ. ಶಾಮನೂರು ಮತ್ತು ಖಂಡ್ರೆಗಳು ಅವಿನಾಭ ಸಂಬಂಧ ಸರ್. ನೀವು ಪ್ರತಿಷ್ಠೆ ನಾ ಹೇಳ್ದಲ್ಲ, ಕಣವಾಗಿದೆ, ಗೆಲ್ತಾ ಇದೀವಿ ಅಂತ ಹೇಳ್ದಲ್ಲ. ವಿಜೇಂದ್ರ ಅದು ಸವಾಲ್ ಹಾಕಿದೆ ಸರ್. ಏನಾಗೋದಿಲ್ಲ, ಸುಮ್ಮನೆ ಹೇಳಿಕೆಗೆ ಕೊಡ್ತಾರ. ಪ್ರಚಾರಕ್ಕೆ ನೀವು ಹೋಗ್ತೀರಾ ಸರ್ ಅಲ್ಲಿ? ಹೋಗ್ತೇನೆ, ಹೌದು, ಹೋಗ್ತೇನೆ ಸರ್. ಇನ್ನೊಂದು ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರು ಏನಂದಾರ, ರಾಹುಲ್ ಗಾಂಧಿ ಬಿಜೆಪಿ ಕೆಲಸ ಮಾಡ್ತಾ ಇದಾರೆ ಸರ್, ಆರೋಪ ಮಾಡಿದ್ದಾರೆ ಸರ್. ಅವ್ರದೆಲ್ಲ ಹೇಳಿಕೆಗಳಿಗೆ ಯಾವುದೇ ಹುರುಳಿಲ್ಲ. ಸೋಲ್ತಾರೆ ಅನ್ನೋ ಹತಾಶ ಭಾವನೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಸಲ ವಿಜಯನ್ ಅವರು ಸೋಲೋದು ಗ್ಯಾರಂಟಿ.